ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ಪರಿಪೂರ್ಣವಾದಂಥ ಕ್ಷಮಾಪಣೆ ಬಹಳ ಮುಖ್ಯ. ರೋಮಪತ್ರಿಕೆ 5ನೇ ಅಧ್ಯಾಯ 9ರಲ್ಲಿ ನಾವು ನೋಡುವುದಾದರೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಬರುವ ಕೋಪದಿಂದ ಆತನ ಮೂಲಕ ರಕ್ಷಿಸಲ್ಪಡುವುದು ಮತ್ತು ನಿಶ್ಚಯವಲ್ಲವೇ? ಇಲ್ಲಿ ನೋಡಿ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ನೀತೀಕರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರಿಯರೇ, ದೇವರು ನಮ್ಮನ್ನು ತನ್ನ ರಕ್ತದೊಳಗೆ ತೊಳೆದಾಗ ನಮ್ಮನ್ನು ನೀತೀಕರಿಸ್ತಾನೆ. ಅಂದರೆ ನೀತೀಕರಿಸಲ್ಪಡುವುದು ಎಂಬುದರ ಪದವನ್ನು ನಾವು ಬಹಳ ಸ್ಪಷ್ಟವಾಗಿ ನೋಡುವುದರೆ, ನಾನು ನನ್ನ ಜೀವಿತದಲ್ಲಿ ಪಾಪವನ್ನೇ ಮಾಡಿಲ್ಲ, ನಾನು ಈಗ ಪರಿಪೂರ್ಣ ನೀತಿವಂತನು ಎಂಬುದಾಗಿ. ಇದು ಎಂತಹ ಅದ್ಭುತ ಅಲ್ಲವೇ? ಎಂತಹ ಅದ್ಭುತ! ನಮ್ಮ ಪಾಪಗಳು ಕಪ್ಪು ಹಲಿಗೆಯ ಮೇಲೆ ಅನೇಕ ಪದಗಳನ್ನು ಬರೆದಿರ್ತಾರಲ್ಲ, ಹಾಗೆ ನಾವು ಪಾಪಗಳನ್ನು ಮಾಡಿದ್ದೇವೆ. ಈಗ ಆ ಪಾಪಗಳನ್ನು ಕರ್ತನು ಶುದ್ಧೀಕರಿಸಿದ್ದಾನೆ. ಯಾರಿಗಾಗಿ? ಯಾಕಾಗಿ? ಆತನ ಮಕ್ಕಳಿಗಾಗಿ. ಆತನ ಪ್ರಿಯ ಮಗ ನಾನು, ಆತನ ಪ್ರಿಯ ಮಗಳು ನಾನು. ಅದಕ್ಕೆ ಕರ್ತನು ನನ್ನ ಪಾಪಗಳನ್ನು ತೊಳೆದಿದ್ದಾನೆ. ನಾವು ನಿಜವಾಗಿಯೂ ನಮ್ಮ ಪಾಪವನ್ನು ದೇವರಿಗೆ ಅರಿಕೆ ಮಾಡದಿದ್ದರೆ ಒಂದೇ ಒಂದು ಸಲ ಮಾತ್ರ ಆ ಪಾಪವನ್ನು ಅರಿಕೆ ಮಾಡಿದರೆ ಸಾಕು, ದೇವರು ಅವುಗಳನ್ನು ತಕ್ಷಣವೇ ಅಳಿಸಿ ಹಾಕ್ತಾನೆ. ಆತನ ವಾಗ್ದಾನ ನೀವು ನೋಡಿ, ನಾನು ಅವರ ಪಾಪಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 12 ನೀವು ನೋಡಿ, ನಾನು ಅವರ ಅನೀತಿಯ ವಿಷಯವಾಗಿ ಕರುಣೆಯುಳ್ಳವನಾಗಿದ್ದು ಅವರ ಪಾಪಗಳನ್ನು ಅಪರಾಧಗಳನ್ನು ನನ್ನ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಪ್ರಿಯರೇ, ಆತನು ಕರುಣಾಮಯಿ. ನಮ್ಮ ಅನೀತಿಯ ವಿಷಯವಾಗಿ ಆತನು ಕರುಣೆಯುಳ್ಳವನಾಗಿದ್ದಾನೆ. ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಅಪರಾಧಗಳ ನಿಮಿತ್ತ ಆತನು ಅದನ್ನು ನೆನಪಿಗೆ ತರುವುದಿಲ್ಲ ಎಂಬುದಾಗಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ನಮ್ಮ ಹೃದಯದ ಒಳಗಡೆ ಎಂತಹ ವಿಶ್ರಾಂತಿ ಬರುತ್ತದೆ ಅಲ್ಲವೇ? ವಿಶ್ರಾಂತಿ. ಯಾಕೆಂದರೆ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಪ್ರಾರ್ಥಿಸಬೇಕು, ಕರ್ತನೇ ನಮ್ಮ ಪಾಪಗಳನ್ನು ಕ್ಷಮಿಸು, ಕರ್ತನೇ ನಮ್ಮ ಪಾಪಗಳನ್ನು ಮನ್ನಿಸು, ಕರ್ತನೇ ನಿನ್ನ ಸಹಾಯ ನನಗಿರಲಿ ಸ್ವಾಮಿ. ನೀವೇ ನನಗೆ ಆಶ್ರಯ, ನೀವೇ ನನಗೆ ಅತಿಶಯ, ನೀವೇ ನನ್ನ ಕುಟುಂಬವನ್ನು ಕಟ್ಟುವಂಥವರು ಎಂಬುವಂತಹ ಒಂದು ವಾಂಜೆ ನಮ್ಮೊಳಗಡೆ ಬರಬೇಕಾಗ್ತದೆ. ಆ ವಾಂಜೆ ಬಹಳ ಮುಖ್ಯ. ಕೀರ್ತನೆಗಳು 19ನೇ ಅಧ್ಯಾಯ 12 ನೀವು ನೋಡುವುದಾದರೆ, ಅಲ್ಲಿ ಕರ್ತನು ಹೇಳ್ತಾನೆ, ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನ್ಯಾರು? ಗುಪ್ತವಾದ ಪಾಪಗಳಿಂದ ನನ್ನನ್ನು ನಿರ್ಮಲ ಮಾಡು. ಕರ್ತನೆ, ಅಪ್ಪ, ನಮ್ಮ ತಪ್ಪುಗಳು ನಿಮಗೆಲ್ಲವೂ ಗೊತ್ತುಂಟು ಸ್ವಾಮಿ. ನಾನು ಅನೇಕ ಸಂದರ್ಭಗಳಲ್ಲಿ ದೇಶವುಳ್ಳವನಾಗಿದ್ದೇನೆ, ನನ್ನನ್ನು ಕ್ಷಮಿಸು. ಅನೇಕ ವ್ಯಕ್ತಿಗಳ ವಿಚಾರಗಳಾಗಿ ಹೊಟ್ಟೆ ಕಿಚ್ಚುಪಟ್ಟವನಾಗಿದ್ದೇನೆ, ನನ್ನನ್ನು ಕ್ಷಮಿಸು. ಅನೇಕ ಸಂದರ್ಭಗಳಲ್ಲಿ ಸ್ವಾರ್ಥ ಉಳ್ಳವನಾಗಿದ್ದೇನೆ, ನನ್ನನ್ನು ಮನ್ನಿಸು. ಅನೇಕ ಸಂದರ್ಭಗಳಲ್ಲಿ ಸ್ವಂತ ಮಹಿಮೆಗಾಗಿ ಮಾಡಿದ್ದೇನೆ, ನನ್ನನ್ನು ಮನ್ನಿಸು. ಹೀಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಬೇಕು. ವಿಶೇಷವಾಗಿ, ಗುಪ್ತವಾದ ತಪ್ಪುಗಳಿಂದ ನನ್ನನ್ನು ನಿರ್ಮೂಲನೆ ಮಾಡು ಎಂಬುದಾಗಿ ಕೇಳಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಮುಂಜಾನೆಯ ಸಮಯದಲ್ಲಿ ದೇವರೇ ಮತ್ತೊಂದು ಅವತ್ತು ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇವಪ್ಪ. ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ
ದೇವರೇ, ಕೆಲಸ ಹುಡುಕ್ತಾ ಇರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸುವುದಕ್ಕೆ ನೀವು ಪ್ರೇರೇಪಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಮಕ್ಕಳಿಗೆ ಕೆಲಸ ಕೊಡಪ್ಪ. ಏಸಪ್ಪ, ಮಕ್ಕಳಿಗೆ ಕೆಲಸ ಕೊಡು, ಮಕ್ಕಳಿಗೆ ವರಮಾನ ಕೊಡು ಅಪ್ಪ. ಯಾರ್ಯಾರು EMI ಸಾಲಗಳಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಸಾಲಗಳು ತೀರಿಸಿ. ನನ್ನ ಸಹಾಯವು ಇಲ್ಲಿಂದ ಬರುವುದು, ನನ್ನ ಸಹಾಯವು ಭೂಮಿ ಆಕಾಶಗಳಿಂದ ಬರುವುದು ಅಂತ ಹೇಳಿದಂಥ ದೇವರೇ, ಅವರ ಸಾಲಗಳು ತೀರಲ್ಪಡಲಿ ಸ್ವಾಮಿ. ಮಕ್ಕಳು ಸಾಕ್ಷಿ ಬರೆದು ಕಳಿಸಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.